ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. 14ನೇ ತಾರೀಕು ಗುರುವಾರ, ವಿಶೇಷವಾಗಿ ದ್ವಾದಶಿ ಬಂದಿರುವಂತಹದ್ದು. 13ನೇ ತಾರೀಕು ಬುಧವಾರ, ಅಪರ ಏಕಾದಶಿಯ ಆಚರಣೆ. ಈ ಏಕಾದಶಿ ಬಹಳಷ್ಟು ವಿಶೇಷತೆಗಳನ್ನು ಹೊಂದಿರಲಿಲ್ಲ. ಅಂದರೆ ನಾನು ಹೇಗೆ ಮೊದಲೆಲ್ಲ ಏಕಾದಶಿಯ ಆಚರಣೆಯನ್ನು ತಿಳಿಸ್ಕೊಟ್ಟಿದ್ದೆ ಅದೇ ರೀತಿ ಮಾಡಿದರೆ ಸಾಕಾಗ್ತಿತ್ತು. ಹೀಗಾಗಿ ಯಾವುದೇ ಇನ್ಫಾರ್ಮೇಷನನ್ನು ಈ ಏಕಾದಶಿಯ ಬಗ್ಗೆ ಕೊಡಲಿಕ್ಕಾಗಲಿಲ್ಲ. ಇನ್ನು ಮುಂದೆ ಬರುವಂತಹ ಎಲ್ಲ ಏಕಾದಶಿಗಳು ಬಹಳಷ್ಟು ವಿಶೇಷತೆಯನ್ನು ಹೊಂದಿದೆ. ಅದರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಗುರುವಾರ ದ್ವಾದಶಿ ಬಂದಿರೋದ್ರಿಂದ ಜೊತೆಯಲ್ಲಿ ನಾವು ಮಾಮೂಲಿಯಾಗಿ ಏನು ರಾಯರ ಪೂಜೆ ಮಾಡ್ತೀವಿ ಅದರೊಟ್ಟಿಗೆ ದ್ವಾದಶಿಯನ್ನು ಆಚರಣೆಯನ್ನು ಮಾಡಬೇಕಾಗತ್ತೆ. ಯಾರೆಲ್ಲ ನೋಡಿ ಬುಧವಾರ ಏಕಾದಶಿಯನ್ನು ಆಚರಣೆ ಮಾಡಿರ್ತೀರ ಅಂಥವರೆಲ್ಲರೂ ಕೂಡ ರಾಯರ ಫೋಟೋವನ್ನು ಒರೆಸ್ಕೊಂಡಿರ್ತೀರ. ಏನೇ ರಾಯರ ಫೋಟೋ ಅವತ್ತಿನ ದಿವಸ ಒರೆಸಿದ್ರೂ ಕೂಡ ಮತ್ತೆ ಗುರುವಾರ ರಾಯರ ಫೋಟೋವನ್ನು ಕ್ಲೀನಾಗಿ ಒರೆಸ್ಕೊಂಡು ಗಂಧವನ್ನು ರಾಯರಿಗೆ ಹಚ್ಚಿ, ಗಂಧ ಹಚ್ಚಿದ್ರೂ ನಡೆಯುತ್ತೆ, ಗೋಪಿ ಚಂದನ ಹಚ್ಚಿದ್ರೂ ಕೂಡ ನಡೆಯುತ್ತೆ. ಮನಸ್ಸೋ ಇಚ್ಛೆ ಬೇಕಾಬಿಟ್ಟಿಯಾಗಿ ರಾಯರ ಚಿತ್ರದ ತುಂಬ ನಾವು ಗಂಧದ ಬೊಟ್ಟುಗಳನ್ನು ಇಡಬಾರ್ದು. 6 ಬೊಟ್ಟುಗಳನ್ನು ಮಾತ್ರ ನಾವು ರಾಯರಿಗೆ ಸಮರ್ಪಣೆ ಮಾಡಬೇಕು. ಮೊದಲು ಹಣೆಗೆ ತಿಲಕದ ರೀತಿಯಲ್ಲೇ ಇಡಿ, ಕಣ್ಣುಗಳ ಅಕ್ಕಪಕ್ಕ ಇಡಿ, ಮತ್ತು ರಾಯರ ಎದೆಯ ಮಧ್ಯಭಾಗ, ಆಮೇಲೆ ನಾವು ತೋಳುಗಳು, ರಾಯರ 2 ಬಾಹುಗಳಿರುತ್ತಲ್ವ ಅದಕ್ಕೆ ಹಚ್ಚಬೇಕು. ಯಾವುದೇ ಕಾರಣಕ್ಕೂ ರಾಯರ ಪಾದಕ್ಕೆ ಗಂಧವನ್ನು ನಾವು ಹಚ್ಚಬಾರ್ದು. ಇದಾದ ಮೇಲೆ ನಾಳೆ ಬಹಳ ವಿಶೇಷವಾಗಿ ಬಂದಿದೆ, ಗುರುವಾರ ದ್ವಾದಶಿ ಕೂಡ ಬಂದಿದೆ. ಹೀಗಾಗಿ ತುಳಸಿಯನ್ನು ಹಾಕಿ, ತುಳಸಿಯನ್ನು ಬಿಟ್ಟು ಯಾವುದಾದ್ರೂ ಬೇರೆ ಒಂದು 3 ರೀತಿಯ ಹೂಗಳನ್ನು ರಾಯರಿಗೆ ಸಮರ್ಪಣೆ ಮಾಡಿ. ಆದಷ್ಟು ಕಣಗಲೆ ಮತ್ತು ದಾಸವಾಳವನ್ನು ರಾಯರಿಗೆ ಬಳಸಬೇಡಿ. ರಾಯರಿಗೆ ಅತ್ಯಂತ ಪ್ರೀತಿ ಅಂತಂದರೆ ದುಂಡು ಮಲ್ಲಿಗೆ, ಕನಕಾಂಬ್ರ, ಪಾರಿಜಾತ ಹೂವು, ಜೊತೆಯಲ್ಲಿ ಸೇವಂತಿಗೆ ಕೂಡ ಒಳ್ಳೆಯದು. ಈ ಹೂಗಳು ಸಿಕ್ಕಿದ್ರೆ ಸ್ವಲ್ಪ ಆದರೂ ಕೂಡ ರಾಯರಿಗೆ ಇಡಿ. ಇದರಿಂದ ನಿಮಗೆ ಒಳ್ಳೆಯ ಅನುಗ್ರಹವಾಗುತ್ತೆ ರಾಯರಿಂದ. ಇನ್ನು ರಾಯರಿಗೆ ಯಾವ ರೀತಿ ಹೂ ಹಾಕಬೇಕು ಅನ್ನುವಂಥದ್ದು ಮುಗೀತು. ಇನ್ನು ಎಷ್ಟು ದೀಪಗಳನ್ನು ನಾಳೆ ಹಚ್ಚಬೇಕು ಅಂತ ಹೇಳಿ ನೋಡುವಂತಹದ್ದಾದರೆ 9 ದೀಪಗಳನ್ನು ಹಚ್ಚಬೇಕಾಗತ್ತೆ. 7 ಮಣ್ಣಿನ ದೀಪಗಳು, ಉದ್ದ ಬತ್ತಿ ಹಾಕ್ಕೊಳ್ಳಿ. ಅರಿಶಿನ ಕುಂಕುಮ ಇಟ್ಟು ಒಂದೊಂದು ಹೂ ಇಟ್ಟು ಉದ್ದ ಬತ್ತಿ ಹಾಕಿ ಅದಕ್ಕೆ 5 ತರಹದ ಮಿಕ್ಸ್ ಎಣ್ಣೆನ ಮಣ್ಣಿನ ದೀಪಗಳಿಗೆ ಹಾಕ್ಕೊಳ್ಳಿ. 7 ಮಣ್ಣಿನ ದೀಪಗಳು. ಇನ್ನು 2 ಬೆಳ್ಳಿ ಅಥವಾ ಹಿತ್ತಾಳೆ ದೀಪ ಇಟ್ಟು ಅದಕ್ಕೆ ತುಪ್ಪವನ್ನು ಹಾಕ್ಕೊಂಡು ರಾಯರ ಮುಂದೆ ಹಚ್ಕೊಡುವಂಥದ್ದು. ಒಟ್ಟು 9 ದೀಪಗಳು ನಾಳೆ ರಾಯರ ಮುಂದೆ ಉರಿಬೇಕು. ಇನ್ನು ಶ್ರೀಹರಿಯ ಪೂಜೆಯನ್ನು ನಾವು ಯಾವುದೇ ಕಾರಣಕ್ಕೂ ಮರಿಬಾರ್ದು. ಅದರಲ್ಲೂ ದ್ವಾದಶಿ ಕೂಡ ಇದೆ. ಹೀಗಾಗಿ ಫೋಟೋವನ್ನು ಒರೆಸ್ಕೊಳ್ಳಿ, ಇಲ್ಲ ವಿಗ್ರಹ ಇದ್ದರೆ ತೊಳ್ಕೊಂಡು ಗಂಧ, ಅರಿಶಿಣ, ಕುಂಕುಮ ಎಲ್ಲವನ್ನು ಸಮರ್ಪಣೆ ಮಾಡಿ ತಪ್ಪದೆ ತುಳಸಿಯನ್ನು ಕೂಡ ಅವ್ರಿಗೂ ಹಾಕಿ ಹೂಗಳನ್ನು ಹಾಕಿಬಿಟ್ಟು 1 ಮಣ್ಣಿನ ದೀಪಕ್ಕೆ ಅವರ ಮುಂದೆ ತುಪ್ಪವನ್ನು ಹಾಕ್ಕೊಂಡು ದೀಪ ಹಚ್ಚಲಿಕ್ಕೆ ಸಿದ್ಧ ಮಾಡ್ಕೊಳ್ಳಿ. ಇನ್ನು ಸಮಯ ಅಂತ ಹೇಳಿ ನೋಡುವಂತಹದ್ದಾದರೆ ನಾಳೆ 5 ಗಂಟೆ 10 ನಿಮಿಷದಿಂದ 5 ಗಂಟೆ 45 ನಿಮಿಷದ ಒಳಗಡೆ ನೀವು ಈ ದೀಪಾರಾಧನೆ ಮತ್ತು ಸಂಕಲ್ಪ ಎಲ್ಲವನ್ನು ಕೂಡ ಮುಗಿಸ್ಕೋಬೇಕು. ಯಾರಾದರೂ ರಾಯರ ವ್ರತವನ್ನು ನೀವು ಪ್ರಾರಂಭ ಮಾಡುವಂತಹವರಿದ್ದರೆ ನಾಳೆ ವ್ರತ ಪ್ರಾರಂಭ ಮಾಡ್ಕೋಬಹುದು. ಶುಭ ಗುರುವಾರ. ಇನ್ನು 7 ಗುರುವಾರ ಯಾವ ರೀತಿ ಎಂಡ್ ಮಾಡುವಂತಹದ್ದು ಅಂತೇಳಿ ಕೇಳ್ತಾ ಇದ್ದೀರಾ. ಮಾಮೂಲಿಗೇನು ಪೂಜೆಯನ್ನು ಹೇಳ್ಕೊಟ್ಟಿದ್ದೀನಿ ಅದೇ ರೀತಿ ಪೂಜೆಯನ್ನು ನೀವು ಮಾಡಿಕೊಂಡು ಹಬ್ಬದ ಅಡುಗೆ ಮಾಡಬೇಕು. ಅಂದರೆ ಏನಾದರೂ ಒಂದು ಅನ್ನದ ಐಟಮ್, ಒಂದು ಸಿಹಿ, ಒಂದು ಕೋಸಂಬರಿ ಇಷ್ಟನ್ನು ನೀವು ಮಾಡಿ ಒಂದು ಕಾಯಿಯನ್ನು ಒಡೆದ್ಬಿಟ್ಟು ವ್ರತವನ್ನು ಸಮಾಪ್ತಿ ಮಾಡ್ಕೊಳ್ಳೋಂತಹದ್ದನ್ನು ಮಾಡಿ. ಇನ್ನು ಹೊರಗಡೆ ತುಳಸಿ ಪೂಜೆ ಮಾಡಿಕೊಂಡು ನಿಮ್ಮ ಕುಲದೇವರ ಸ್ಮರಣೆಯನ್ನು ಮಾಡಿಕೊಂಡು 2 ದೀಪವನ್ನು ದೇವರ ಮನೆಯಲ್ಲಿ ಹಚ್ಚಿ, ಶ್ರೀಹರಿಯ ಮುಂದೆ ಇಟ್ಟಿರುವಂತಹ ದೀಪ ಹಚ್ಚಿ, ರಾಯರ ಮುಂದೆ ಇಟ್ಟಂತಹ ದೀಪಗಳನ್ನು ಎಲ್ಲವನ್ನು ಕೂಡ ಏಕಕಾಲಕ್ಕೆ ಹಚ್ಚಿಬಿಟ್ಟು ಬಲಗೈಯಲ್ಲಿ ಸ್ವಲ್ಪ ತುಳಸಿ ಮತ್ತು ಅಕ್ಷತೆಯನ್ನು ಹಿಡಿದು ಸಂಕಲ್ಪವನ್ನು ಮಾಡ್ಕೊಳ್ಳಿ. ನಿಮ್ಮ ಕಷ್ಟಗಳೆಲ್ಲ ಏನಿರುತ್ತೆ ಅದೆಲ್ಲವನ್ನು ಕೂಡ ನೀವು ರಾಯರ ಮುಂದೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋ ಅಂತಹದ್ದು. ಏಕಾದಶಿಯ ದಿವಸ ಎಲ್ಲರೂ ಉಪವಾಸವನ್ನು ಮಾಡಿದ್ದೇ ಆದರೆ, ನೀವು ಉಪವಾಸ ಮಾಡಿದ್ದೀರಾ ಅಂತಂದರೆ ನೀವು ಏನು ಮಾಡಬೇಕು, 8 ಗಂಟೆ 15 ನಿಮಿಷದ ನಂತರ ನೀವು ಊಟವನ್ನು ಮಾಡಬೇಕಾಗತ್ತೆ ನಾಳೆ ದ್ವಾದಶಿ. ಇನ್ನು ನೈವೇದ್ಯ ಇಟ್ಟು ಪೂಜೆ ಮಾಡಬೇಕು. ಯಾವುದೇ ಕಾರಣಕ್ಕೂ ದ್ವಾದಶಿಯ ದಿವಸ ನಾವು ನೈವೇದ್ಯವನ್ನು ಇಡದಲೇ ಪೂಜೆ ಮಾಡಲಿಕ್ಕೆ ಬರೋದಿಲ್ಲ. ಆದಷ್ಟು ನಾಳೆ ಸ್ವಲ್ಪ ಪುಳಿಯೋಗರೆಯನ್ನು ಮಾಡಿ ಇಡಿ, ಒಳ್ಳೆಯದಾಗುತ್ತೆ. ಪುಳಿಯೋಗರೆ ಮಾಡಿಡಿ. ರಾಯರಿಗೆ ಏನಾದರೂ ಸ್ವಲ್ಪ ಹಣ್ಣುಗಳು, ಡ್ರೈ ಫ್ರೂಟ್ಸು, ನೀವು 2 ನೈವೇದ್ಯವನ್ನು ಇಡಬೇಕು. ಪುಳಿಯೋಗರೆಯನ್ನು ಇಟ್ಟಾಗ ಭಗವಾನ್ ವಿಷ್ಣುವಿಗೆ ನಾವು 1 ನೈವೇದ್ಯವನ್ನು ಸಮರ್ಪಣೆ ಮಾಡಿದ್ರೆ ರಾಯರಿಗೆ ಬೇರೆ ಬಟ್ಟಲಿನಲ್ಲಿ ಸ್ವಲ್ಪ ಪುಳಿಯೋಗರೆಯನ್ನು ನೈವೇದ್ಯವನ್ನು ಸಮರ್ಪಣೆ ಮಾಡುವಂತಹದ್ದನ್ನು ಮಾಡ್ಕೊಳ್ಳಿ.
ದೀಪ ಹಚ್ಚಿದಾದ್ಮೇಲೆ ಊದ್ಗಡ್ಡಿಯಿಂದ ಏನು ಧೂಪವನ್ನು ತೋರಿಸ್ತೀರ ಆ ಧೂಪ ಎಲ್ಲ ನೀವು ತೋರಿಸಿದ ಆದಮೇಲೆ ಮೊದಲು ಸಂಪೂರ್ಣವಾಗಿ ವಿಷ್ಣುವಿನ ಸಹಸ್ರನಾಮವನ್ನು ಪಾರಾಯಣ ಮಾಡಿ. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ದ್ವಾದಶಿ ದಿವಸ ಒಳ್ಳೆಯದಾಗತ್ತೆ. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಾದಮೇಲೆ ರಾಯರ ಅಷ್ಟೋತ್ತರ, ರಾಯರ ಗಾಯತ್ರಿ ಮಂತ್ರ, ಅಕ್ಷರ ಮಾಲಿಕಾ ಸ್ತೋತ್ರ, ಯಾರಾದರೂ ಸಾಲ ಬಾಧೆಯಿಂದ ನರಳುತ್ತಾ ಇದ್ದರೆ ರಾಯರ ಋಣ ಪರಿಹಾರ ಸ್ತೋತ್ರವನ್ನು ಶ್ರದ್ಧಾ ಭಕ್ತಿಯಿಂದ ರಾಯರ ಮುಂದೆ ಕೂತು ಒಂದು 21 ಇಲ್ಲ 48 ಬಾರಿ ಪಾರಾಯಣ ಮಾಡಿ ಗುರುವಾರದೊತ್ತು. ಒಳ್ಳೆಯದಾಗತ್ತೆ ನಿಮಗೆ. ಕಾಲಕ್ರಮೇಣ ನಿಧಾನವಾಗಿ ಆ ಸಮಸ್ಯೆಗಳಿಂದ ಹೊರಗಡೆ ಬರ್ತೀರ. ಇನ್ನು ಸ್ತೋತ್ರ ಸೇವೆ ಎಲ್ಲ ಆದ ಮೇಲೆ 2 ತುಪ್ಪದ ಬತ್ತಿಯಿಂದ ರಾಯರಿಗೆ ಆರತಿ ಮಾಡಿಬಿಟ್ಟು ನಾನು ಏನು ಹೇಳಿದೆ ನೈವೇದ್ಯವನ್ನು ಮಾಡಿ, ಕಾಯಿಯನ್ನು ಒಡೆಯೋದಾದರೆ ಶುಭ ಗುರುವಾರವಾದ್ದರಿಂದ ಸ್ವಲ್ಪ ಬಾಳೆಹಣ್ಣು ಕಾಯಿಯೆಲ್ಲ ಇಟ್ಟು ಕಾಯಿಯನ್ನು ನಾಳೆ ಒಡ್ಕೋಬಹುದು. ಒಡಿಲೇಬೇಕು, ಪ್ರತಿ ಗುರುವಾರ ನಾವು ಕಾಯಿ ರಾಯರಿಗೆ ಹೊಡಿಲೇಬೇಕು ಅಂತ ಏನಿಲ್ಲ. ಒಂದು 3 ಗುರುವಾರ ಇಲ್ಲ ಒಂದು 4 ಗುರುವಾರಕ್ಕೆ ಒಂದು ಸಾರ್ತಿ ಕಾಯಿ ರಾಯರಿಗೆ ಹೊಡೆದ್ರೆ ಸಾಕಾಗತ್ತೆ. ಏಕೆಂದರೆ ನಾವು ಪ್ರತಿ ಗುರುವಾರ ಹೊಡೆದಾಗೆಲ್ಲ ಸಿಹಿ ಮಾಡಲಿಕ್ಕೆ ಆಗೋದಿಲ್ಲಲ್ಲ. ರಾಯರಿಗೆ ನಾವು ಹೊಡೆದಂತಹ ಕಾಯಿಯನ್ನು ನಾವು ಯಾವುದೇ ಕಾರಣಕ್ಕೂ ಸಾಂಬಾರುಗಳಿಗೆ ಆಗಲಿ, ಪಲ್ಯ, ಖಾರದ ಐಟಮ್ಸ್ಗೆ ಏನಕ್ಕೂ ಬಳಸಬಾರ್ದು. ಸ್ವೀಟನ್ನೇ ನಾವು ಮಾಡಬೇಕು. ನಾಳೆ ಒಡ್ಕೊಳ್ಳೋದಾದರೆ ಒಡ್ಕೋಬಹುದು. ರಾಯರ ನಾಮಲೇಖನವನ್ನು ಕೂಡ ಬರೆಯುವಂತಹವರು ಬರೆಯಬಹುದು. ರಾಯರ ವ್ರತವನ್ನು ಕೂಡ ಪ್ರಾರಂಭ ಮಾಡುವಂತಹವರು ಕೂಡ ಮಾಡ್ಕೋಬಹುದು. ನೈವೇದ್ಯ ಇಟ್ಟು ಪಂಚಾರತಿಯನ್ನು ಮಾಡಿ ಮಹಾಮಂಗಳಾರತಿಯನ್ನು ರಾಯರಿಗೆ ಮಾಡಿಕೊಂಡು ನಿಮ್ಮ ಪೂಜೆಯನ್ನು ನಾಳೆ ಮುಗಿಸ್ಕೊಳ್ಳಿ. ಇದಿಷ್ಟು ಕೂಡ ಗುರುವಾರದ ಪೂಜೆ. ಎಲ್ರಿಗೂ ಕೂಡ ರಾಯರು ಒಳ್ಳೇದು ಮಾಡಲಿ. ನಮಸ್ಕಾರ.